ನಾವು ದಿನನಿತ್ಯ ಹಲವಾರು ವಿವಿಧ ನಮೂನೆಯ ಕಲೆಗಳನ್ನು ನಮ್ಮ ಸುತ್ತಮುತ್ತ ಕಾಣುತ್ತೇವೆ. ಒಬ್ಬೊಬ್ಬ ಕಲಾವಿದರು ಒಂದೊಂದು ರೀತಿಯಾದ ಕಲಾಕೃತಿಗಳನ್ನು ತಯಾರಿಸುತ್ತಾರೆ. ಅಂತೆಯೇ ನಾವಿವತ್ತು ಭತ್ತದ ತೆನೆಯಲ್ಲಿ ಆಕರ್ಷಕ ಕಲಾಕೃತಿಗಳನ್ನು ತಯಾರಿಸುವ ಕಲಾವಿದರೊಬ್ಬರನ್ನ ಪರಿಚಯಿಸುತ್ತಿದ್ದೇವೆ ನೋಡಿ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಮದ್ಲಾಪುರ್ ಗ್ರಾಮದ ಯುವಕ ವಿಶ್ವನಾಥ ಸ್ವಾಮಿ ಹಿಂಗಾರು ಮತ್ತು ಮುಂಗಾರು ಭತ್ತದ ಕೊಯ್ಲಿನ ಸಮಯದಲ್ಲಿ ಭತ್ತದ ಬೆಳೆಗಳಲ್ಲಿನ ಉತ್ತಮ ಗುಣಮಟ್ಟದ ಭತ್ತದ ತೆನೆಗಳನ್ನು ಸಂಗ್ರಹಿಸಿ ವಿವಿಧ ರೀತಿಯ ಅಲಂಕಾರಿಕ ವಸ್ತುಗಳನ್ನು ತಯಾರಿಸಿ ಮನೆಯಲ್ಲಿ ಸಿಂಗರಿಸುತ್ತಿದ್ದಾರೆ. ನಮಸ್ಕಾರ, ನನ್ನ ಹೆಸರು ವಿಶ್ವನಾಥ್ ಮದ್ಲಾಪುರ್ ಅಂತ. ಗುಬ್ಬಿ ತಿನ್ನಕ ಒಂದು ಭತ್ತದ್ದು ಒಂದು ಗೂಡು ಮಾಡಿದ್ದೆ, ಸಲವಣ್ಣ ಅವ್ರಿಗೆ ಕೊಟ್ಟಿದ್ವಿ. ಗುಬ್ಬಿ ಸೂಡು ಮಾಡಿ ಅದು ಭತ್ತ ಏನಂದ್ರೆ ಕಟ್ ಮಾಡೋಕ್ಕಿಂತ ಮುಂಚೆನೆ ಅದನ್ನ ಒಂದು ಜಡೆ ಎಣದಂಗೆ ಎಣದು ಅದನ್ನ ಒಂದು ಭತ್ತದಿಂದನೇ ಅದು ಸುತ್ತಿ ಒಂದು ಗೂಡು ಮಾಡಿದಂಗೆ ಮಾಡಿ ಎಲ್ಲ ತೆನೆಗಳಿಂದ ಸೇರಿಸಿ ಅದನ್ನೆಲ್ಲ ಕಟ್ ಮಾಡಿ ಸಲಹಣೆಗೆ ಕೊಟ್ಟಿದ್ವಿ. ನಮ್ಮ ಮಂತ್ಯಕ್ಕೂ ಕಟ್ತೀವಿ. ಎಲ್ಲಾರು ಈ ತರ ಮಾಡಿದ್ರಪ್ಪ ಅಂದ್ರೆ ಗುಬ್ಬಿಗೆ ಆಹಾರ ಆತಂತ ನನ್ನ ಅನಿಸಿಕೆ. ಇವರ ಅಲಂಕಾರಿಕ ವಸ್ತುಗಳಲ್ಲಿನ ಭತ್ತದ ಕಾಳುಗಳನ್ನು ತಿನ್ನುವುದಕ್ಕೆ ಪ್ರತಿನಿತ್ಯ ನೂರಾರು ಗುಬ್ಬಿಗಳು ಬರುತ್ತವೆ. ಹಾಗೂ ಈ ಭತ್ತದ ಕಾಳುಗಳನ್ನು ಗುಬ್ಬಿಗಳು ತಿನ್ನುವ ಪರಿಯನ್ನ ನೋಡುವುದೇ ಚಂದ. ಇದು ಎಲ್ಲರ ಮನಸ್ಸಿಗೆ ಮುದ ನೀಡುತ್ತದೆ. ಇವರ ಜೊತೆಯಲ್ಲಿ ಮಾನ್ವೀಯ ಪಕ್ಷಿ ಪ್ರೇಮಿಗಳಾದ ಸಲಾವುದ್ದೀನ್ ರವರು ಕೂಡ ಕೈ ಜೋಡಿಸಿ ಇಂತಹ 10ಕ್ಕೂ ಹೆಚ್ಚು ಭತ್ತದ ಗೊಂಚಲುಗಳನ್ನು ತಯಾರಿಸಿ ತಮ್ಮ ಮನೆಯ ಆವರಣದಲ್ಲಿನ ನೂರಾರು ಗುಬ್ಬಿಗಳಿಗಾಗಿ ಇಡುತ್ತಿದ್ದಾರೆ. ಬಂಗಾರದ ವರ್ಣದಲ್ಲಿ ಭತ್ತದ ಕಾಳುಗಳು ಹೊಳೆಯುವುದರಿಂದ ನೋಡಲು ಕೂಡ ಸುಂದರವಾಗಿರುವುದರ ಜೊತೆಗೆ ನೂರಾರು ಹಕ್ಕಿಗಳಿಗೆ ಆಹಾರವೂ ಆಗಿದೆ. ಪ್ರತಿ ವರ್ಷ 2 ಬೆಳೆ ಬರ್ತದೆ. ಅದನ್ನ ನಾವು ಭತ್ತ ಕಟ್ ಮಾಡೋಕ್ಕಿಂತ ಮುಂಚೆನೆ ಅದು ಭತ್ತದ ತೆನೆ ಸೂಡು ಕಟ್ಟಿ ಪಕ್ಷಿ ಪ್ರೇಮಿ ಸಲಾವುದ್ದೀನ್ ಅವರಿಗೆ ಪ್ರತಿ ವರ್ಷದಂತೆ ಕೊಡ್ತಾ ಇದ್ದೇವೆ. ನಾವು ಈ ವರ್ಷನೂ ಕೊಟ್ಟಿದ್ದೇವೆ.